ಹಾಯ್ ಫ್ರೆಂಡ್ಸ್, ಕರ್ಣ ಸೀರಿಯಲ್ನಲ್ಲಿ ರಮೇಶ ನಿಧಿ ಹತ್ರ, ನಿಧಿ ನೀನು ನನಗೆ ಏನ್ ಬೇಕಾದ್ರೂ ಬೈ, ಕರ್ಣನ್ಗೇನು ಆಗಿಲ್ಲ ತಾನೆ, ನಾನ್ ಕರ್ಣನ್ನ ನೋಡ್ಲೇಬೇಕು ಅಂತ ಹೋಗ್ತಿರೋವಾಗ ಮಾಡೋದೆಲ್ಲ ಮಾಡ್ಬಿಟ್ಟು ನಾಟಕ ಮಾಡ್ತೀಯ, ಹೊರಟೋಗು ಹೊರಟೋಗಿಲ್ಲಿಂದ ಅಂತ ಬೈತಾಳೆ ಲಚ್ಚಿ. ಕರ್ಣನ್ನ ನೋಡ್ಬಿಟ್ಟು ನಾನು ಹೊರಟೋಗ್ತೀನಿ ದಯವಿಟ್ಟು ಅಮ್ಮ ಅಂತ ಬೇಡ್ಕೊಂತಾನೆ ರಮೇಶ. ಆಗ ಮಾಲ್ತಿ, ಸಾಕು ಈ ಮೊಸಳೆ ಕಣ್ಣೀರ್ ಹಾಕ್ಬೇಡಿ, ನಿಮ್ಗೆ ಡಿವೋರ್ಸ್ ಬೇಕಿತ್ತಲ್ವಾ, ಡಿವೋರ್ಸ್ ಕೊಡ್ತೀನಿ, ನೀವ್ ಎಲ್ಲಿ ಹೇಳ್ತೀರೋ ಅಲ್ಲಿ ಸೈನ್ ಮಾಡಿ ನಿಮ್ ಮುಖದ ಮೇಲೆ ಬಿಸಾಕ್ತೀನಿ, ಆದ್ರೆ ನನ್ ಮಗನ್ನ ಮೊದ್ಲಿನ ತರ ನೀವು ವಾಪಸ್ ಕೊಡಕ್ಕಾಗತ್ತಾ ಅಂತ ಕೇಳ್ತಾಳೆ ಮಾಲ್ತಿ. ಮಾಲ್ತಿ, ದಯವಿಟ್ಟು ನಾನು ಹೇಳೋದನ್ನ ಸ್ವಲ್ಪ ಕೇಳು ಅಂತಾನೆ ರಮೇಶ. ಬೇಕಾಗಿಲ್ಲ, ಡಿವೋರ್ಸ್ ಪೇಪರ್ಸ್ಗೆ ಸೈನ್ ಮಾಡದೆ ಹೋದ್ರೆ ನಾನೇನೋ ಕಳ್ಕೋಬೇಕಾಗತ್ತೆ, ಪಶ್ಚಾತ್ತಾಪ ಪಡ್ಬೇಕಾಗತ್ತೆ ಅಂತ ಹೇಳಿದ್ರಲ್ಲ, ಅದು ಇದೇನಾ, ಪ್ರಾಣ ತೆಗಿಯೋಕ್ ನಿಂತ್ರಲ್ಲ, ನಿಮ್ಮನ್ನ ದೇವ್ರು ಶಿಕ್ಷೆ ಕೊಡ್ದೆ ಸುಮ್ನೆ ಬಿಡ್ತಾನ ಅಂತ ಕೇಳ್ತಾಳೆ ಮಾಲ್ತಿ. ಒಂದ್ ನಿಮಿಷ ನನ್ ಮಾತ್ ಕೇಳಿ, ಹೌದು ನನ್ನಿಂದ ತಪ್ಪಾಗಿದೆ ಅಂತಾನೆ ರಮೇಶ. ಆಗಿದೆ ಅಲ್ವಾ, ಇನ್ನೊಂದು ನಿಮಿಷ ಇಲ್ಲಿದ್ರು ಇನ್ನೊಂದು ದೊಡ್ಡ ತಪ್ಪಾಗ್ಬಿಡತ್ತೆ, ನಾನೇ ನಿನ್ನನ್ನ ನನ್ ಕೈಯಾರೆ ಸಾಯಿಸ್ಬಿಡ್ತೀನಿ, ಹೋಗು ಇಲ್ಲಿಂದ ತೊಲಗು ಅಂತ ಹೇಳಿ ರಮೇಶನ್ನ ದೂಡ್ತಾಳೆ ಲಚ್ಚಿ. ಹೇಗಿದ್ಯೋ ಮಗನೆ, ನನ್ನನ್ನ ಕ್ಷಮಿಸ್ಬಿಡು ಅಂತ ಹೇಳಿ ತುಂಬಾನೇ ಅಳ್ತಾನೆ ರಮೇಶ. ಈ ಕಡೆ ಸೀತಾ ಮಗನ್ನ ನೆನ್ಸ್ಕೊಂಡು, ಕಂದ ನಾಳೆ ನೀನ್ ಹುಟ್ಟಿದ್ದೀನ, ಹೇಗಿದ್ಯೋ ಎಲ್ಲಿದ್ಯೋ, ನನಗ್ ಸಿಗ್ತೀಯ ಅನ್ನೋ ಹುಚ್ಚು ನಂಬಿಕೆಯಲ್ಲಿ ಇಷ್ಟು ವರ್ಷ ಪ್ರಾಣ ಇಟ್ಕೊಂಡು ಬದುಕ್ತಾ ಇದ್ದೀನಿ, ಇರು ಚೆನ್ನಾಗಿರು ಅಂತ ಮಗನ್ನ ನೆನ್ಸ್ಕೊಂಡು ಅಳ್ತಾ ಇರುವಾಗ ನಯನತಾರ ಬಂದು, ಒಂದೇ ದಿನ ಟೈಮ್ ಕೊಡ್ತೀನಿ, ಅಷ್ಟ್ರಲ್ಲಿ ಮನೆ ಮಂದಿ ಎಲ್ಲ ದುಃಖದಲ್ಲಿ ಮುಳುಗೋ ಹಾಗೆ ಮಾಡು ಅಂದಿದ್ಯಲ್ಲ, ಒಂದು ದಿನ ಮಾತ್ರ ಅಲ್ಲ, ವಶಿಷ್ಠ ಕುಟುಂಬದ ಒಂದೊಂದ್ ಹುಳ ಬದುಕಿರೋವರೆಗೂ ಈ ದುಃಖ ಮುಗಿಯಲ್ಲ, ಕಣ್ಣೀರು ಆರಲ್ಲ ಅಂತ ನೋವು ಕೊಟ್ಟಿದೀನಿ ಅಂತ ನಯನತಾರ ಹೇಳಿದ ತಕ್ಷಣ ಅದೇನದು ಅಂತ ಕೇಳ್ತಾಳೆ ಸೀತಾ. ಮನ್ಸು ಗಟ್ಟಿ ಮಾಡ್ಕೋ ಸೀತಾ, ಖುಷಿಯಲ್ಲಿ ಕುಣಿತು ಕುಪ್ಪಳಿಸ್ತೀಯ, ಮೇಲೆ ಯಾವ ಸಮಸ್ಯೆನೂ ಇರೋದಿಲ್ಲ, ಕರ್ಣಂಗೆ ಆಕ್ಸಿಡೆಂಟ್ ಆಗಿದೆ, ಅವನು ಸಾವು ಬದುಕಿನ ಮಧ್ಯ ಹೋರಾಡ್ತಾ ಇದ್ದಾನೆ ಅಂತಾಳೆ. ದಾರಿಗೆ ಮುಳ್ಳಾಗಿದ್ದ ಕರ್ಣನ್ನ ದಾರಿಯಿಂದ ಕಿತ್ತು ಬಿಸಾಕಿದೀನಿ, ಒಂದ್ ಸ್ವಲ್ಪ ಹೊತ್ತು ಅವ್ನ್ ಸಾವಿನ ಸುದ್ದಿ ಬರತ್ತೆ ಅಂತ ನಯನತಾರ ಹೇಳಿದಾಗ ಇದೆಲ್ಲ ಹೇಗಾಯ್ತು ಅಂತ ಕೇಳ್ತಾಳೆ ಸೀತಾ. ನಾನೇನಾದ್ರೂ ಚಾಲೆಂಜ್ ತಗೊಂಡ್ರೆ ಅಷ್ಟು ಸುಲಭಕ್ಕೆ ಸೋಲಲ್ಲ, ಆಕ್ಸಿಡೆಂಟ್ ಮಾಡ್ಸಿದ್ದು ನಾನೇ, ಈಗ ಏನ್ ಹೇಳ್ತೀಯ ಅಂತ ಖುಷಿಲಿ ನಯನತಾರ ಹೇಳಿದಾಗ ಸೀತಾಗೆ ಕೋಪ ಬಂದು ನಯನತಾರ ಮೇಲೆ ಕೈ ಎತ್ತಕ್ ಹೋಗ್ತಾಳೆ. ನೋಡು, ಇನ್ನೊಂದು ಮಾತಾಡಿದ್ರು ನಿನ್ ನಾಲ್ಗೆನ ಕತ್ತರಿಸ್ಬಿಡ್ತೀನಿ, ನಾನ್ ನಿನ್ಗೆ ಹೇಳಿದ್ದೇನು ನೀನು ಮಾಡಿದ್ದೇನು, ವಸಿಷ್ಠ ಕುಟುಂಬದ ಮೇಲೆ ನನಗೆ ದ್ವೇಷ ಇರೋದು ನಿಜ, ಹಾಗಂತ ಯಾರ್ ಪ್ರಾಣನಾದ್ರೂ ತೆಗಿ ಕೊಲೆ ಮಾಡು ಅಂತ ಹೇಳಿದ್ನ, ಯಾಕೆ ಹೀಗ್ ಮಾಡ್ದೆ ತಾರ, ಮನುಷ್ಯನ್ನ ಕೊಲ್ಲೋ ಮಟ್ಟಕ್ ಹೋಗೋದು ಸರಿನ ತಾರ ಅಂತ ಕೇಳ್ತಾಳೆ ಸೀತಾ. ಅಲ್ಲ ಸೀತಾ, ಯಾಕಿಷ್ಟು ಓವರ್ ಆಗಿ ರಿಯಾಕ್ಟ್ ಮಾಡ್ತಾ ಇದೀಯಾ, ನಮ್ಮೆಲ್ಲಾ ಕೆಲ್ಸಕ್ಕೂ ಕರ್ಣ ಅಡ್ಡ ಆಗ್ತಿದ್ದ, ಅವನೇ ಎಲ್ಲದನ್ನು ತಡಿದಿದ್ದ, ಅವ್ನ್ ಇರ್ಬಾರ್ದು ಅಂತ ನಾನೇ ಈ ಪ್ಲಾನ್ ಮಾಡ್ದೆ ಅಂತಾಳೆ ನಯನತಾರ. ಇದಕ್ಕೆ ಪ್ಲಾನ್ ಅನ್ನಲ್ಲ ಪಾಪ ಅಂತಾರೆ, ದ್ವೇಷ ಸಾಧಿಸೋದಕ್ಕೂ ಕೊಲೆ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ತಾರ, ಹೋಗಿ ಹೋಗಿ ನಿನ್ನಂತವಳನ್ನ ನಂಬದ್ನಲ್ಲ ನೀನು ಈ ರೀತಿ ಮಾಡ್ತೀಯಾ ಅಂತ ನಾನು ಯೋಚನೆ ಮಾಡಿರ್ಲಿಲ್ಲ, ಸ್ವಲ್ಪನಾದ್ರೂ ಮನುಷ್ಯತ್ವ ಬೇಡ್ವಾ, ಇಲ್ಲಿಂದ ಹೋಗು ಅಂತಾಳೆ ಸೀತಾ. ಅಲ್ಲ ಸೀತಾ, ಅದು ಹಾಗಲ್ಲ, ನಾನ್ ಹೇಳೋದನ್ನ ಕೇಳು, ಕಾರಣ ಒಬ್ಬ ಬದುಕಿದ್ರೆ ವಶಿಷ್ಠ ಕುಟುಂಬನ ಏನು ಮಾಡಕ್ಕಾಗಲ್ಲ ಅಂತಾಳೆ ನಯನತಾರ. ಬಾಯಿ ಮುಚ್ಚು, ಹೋಗು ಇಲ್ಲಿಂದ ಅಂತ ಹೇಳಿ ನಯನತಾರನ ಅಲ್ಲಿಂದ ಕಳಿಸ್ಕೊಟ್ಟು, ನಾಳೆ ನನ್ ಮಗನ್ ಹುಟ್ಟಿದ್ದೀನ ಇಂಥ ಸಮಯದಲ್ಲಿ ಎಂತ ಸುದ್ದಿ ಬಂದ್ಬಿಟ್ಟು, ಕಾರಣನ್ ತಾಯಿ ಮಾಲ್ತಿ ಪಾಪ ಎಷ್ಟು ನೊಂದ್ಕೊಂಡಿರ್ಬಹುದು, ಹೀಗಾಗೋಯ್ತಲ್ಲ ಅಂತ ಎಷ್ಟು ಪರಿತಪಿಸ್ತಾ ಇರಬಹುದು, ದೇವ್ರೆ ನನ್ಗಾಗಿರೋ ಅನ್ಯಾಯಕ್ಕೆ ನನ್ಗೆ ಆ ಕುಟುಂಬದ ಮೇಲೆ ದ್ವೇಷ ಇರೋದು ನಿಜ, ಆದ್ರೆ ಯಾವ ತಾಯಿಗೂ ತನ್ ಮಗನ ಅಗಲಿಗೆ ಕಣ್ಣೀರ್ ಮಾತ್ರ ಕೊಡ್ಬೇಡ, ದಯವಿಟ್ಟು ಕರ್ಣಂಗ್ ಮಾತ್ರ ಏನೂ ಆಗ್ಬಾರ್ದು ದೇವ್ರೆ, ಕರ್ಣನ್ನ ಬದುಕ್ಸು ಅಂತ ಬೇಡ್ಕೊಂತಾಳೆ ಸೀತಾ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.